ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್. ಸ್ನೇಹಿತರೆ, ನಾನು ಇವತ್ತಿನಿಂದ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಸರಣಿಯನ್ನ ಅಧ್ಯಾಯವಾರು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಮೊದಲ ಅಧ್ಯಾಯ ಶಾತವಾಹನರು. ಇಲ್ಲಿ ನಿಮಗೆ ಪಿ ಸಿಯಿಂದ ಹಿಡಿದು PSI ಇರ್ಬೋದು, FDA ಇರ್ಬೋದು, KAS ಇರ್ಬೋದು, IAS ಇರ್ಬೋದು, KSET ಇರ್ಬೋದು, ನೆಟ್ ಇರ್ಬೋದು, ಏನ್ ತುಂಬಾ ಡೆಪ್ತ್ ಆಗಿ ಪ್ರಶ್ನೆಗಳು ಬಂದಿವೆ. ಇವನ್ನ ಅಧ್ಯಾಯವಾರು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇವತ್ತು ಪಾರ್ಟ್ 1 ಅಂದ್ರೆ ಇವತ್ತು ಮೊದಲ ಬಾರಿಗೆ ಶಾತವಾಹನರ ಮೊದಲ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಅಧ್ಯಾಯವಾರು ಪ್ರಶ್ನೋತ್ತರಗಳ ಸರಣಿ ಕರ್ನಾಟಕ ಇತಿಹಾಸ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಮೊದಲನೇ ಪ್ರಶ್ನೆ ಕಾಣ್ತದೆ, ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು? ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಅಂತ ಮೊದಲನೇ ಪ್ರಶ್ನೆ ಕಾಣ್ತಾ ಇದೆ. ಆಪ್ಷನ್ ಎ ಚೋಳರಿದೆ, ಆಪ್ಷನ್ ಬಿ ಚೇರರಿದೆ, ಆಪ್ಷನ್ ಸಿ ಪಾಂಡ್ಯರಿದೆ, ಆಪ್ಷನ್ ಡಿ ಶಾತವಾಹನರಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತದ ಮೊದಲ ರಾಜವಂಶ ಅಥವಾ ಐತಿಹಾಸಿಕ ರಾಜವಂಶ ಅಂದ್ರೆ ಮೌರ್ಯರು. ಭಾರತದ ಮೊದಲ ರಾಜವಂಶ ಅಂದ್ರೆ ಐತಿಹಾಸಿಕ ರಾಜವಂಶ ಮೌರ್ಯರು. ಅದೇ ರೀತಿ ದಕ್ಷಿಣ ಭಾರತದ ಮೊದಲ ರಾಜವಂಶ ಅಂದ್ರೆ ಶಾತವಾಹನರು, ಹಿಸ್ಟಾರಿಕಲ್ ಡೈನಸ್ಟಿ. ದಕ್ಷಿಣ ಭಾರತದ ಮೊದಲ ರಾಜವಂಶ ಶಾತವಾಹನರು. ಕನ್ನಡದ ಮೊದಲ ರಾಜವಂಶ ಕದಂಬರು, ಅಂದ್ರೆ ಕರ್ನಾಟಕದ ಮೊದಲ ರಾಜವಂಶ ಕದಂಬರು. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಉತ್ತರ ಸಿಕ್ತು. ಸೊ ದಕ್ಷಿಣ ಭಾರತದ ಮೊದಲ ಐತಿಹಾಸಿಕ ರಾಜವಂಶ ಶಾತವಾಹನರು. ಸೊ ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವ್ದಾಗಾದ್ರೆ ಸರಿಯಾದಂತ ಉತ್ತರ ಶಾತವಾಹನರು. ಪಾಂಡ್ಯರು ತಪ್ಪು, ಸೊ ಚೇರರು ತಪ್ಪು, ಸೊ ಚೋಳರು ತಪ್ಪು. ಹಾಗಾಗಿ ಭಾರತದ ಮೊದಲ ರಾಜವಂಶ ಅಂದ್ರೆ ಮೌರ್ಯರು, ದಕ್ಷಿಣ ಭಾರತದ ಮೊದಲ ರಾಜವಂಶ ಅಂದ್ರೆ ಶಾತವಾಹನರು, ಕರ್ನಾಟಕದ ಮೊದಲ ರಾಜವಂಶ ಅಂದ್ರೆ ಕದಂಬರು. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಈ ಪ್ರಶ್ನೆಗೆ ಶಾತವಾಹನರು. ಶಾತವಾಹನರು ಮೌರ್ಯರ ಆರಂಭಿಕ ಸಾಮಂತರಾಗಿದ್ರು. ಆರಂಭದಲ್ಲಿ ಇವರು ಮೌರ್ಯರ ಸಾಮಂತರಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ದಕ್ಷಿಣ ಭಾರತದ ಮೊದಲ ರಾಜವಂಶ ಶಾತವಾಹನರು. ಸ್ನೇಹಿತರೆ, ಹಾಗಾದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಶಾತವಾಹನರ ರಾಜಧಾನಿ ಯಾವುದು? ಎರಡನೇ ಪ್ರಶ್ನೆ. ಸಿಂಪಲ್ ಟು ಕಾಂಪ್ಲೆಕ್ಸ್. ನಾವೀಗ ಸುಲಭನಾದ ಪ್ರಶ್ನೆಗಳ ಮೂಲಕ ಮುಂದೆ ಹೋಗ್ತಾ 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 ಕಠಿಣ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ. ಶಾತವಾಹನರ ರಾಜಧಾನಿ ಯಾವುದು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಸೊ ಇಲ್ಲಿ ಆಪ್ಷನ್ಗಳನ್ನ ನೋಡಿ ನೀವು. ಶಾತವಾಹನರ ರಾಜಧಾನಿ ಯಾವುದು ಅಂತ: ಪ್ರತಿಷ್ಠಾನ, ಮಾನ್ಯಕೇಟ, ಪಾಟಲಿಪುತ್ರ, ರಾಜಗೃಹ. ಆಪ್ಷನ್ ಎ ಪ್ರತಿಷ್ಠಾನ, ಆಪ್ಷನ್ ಬಿ ಮಾನ್ಯಕೇಟ, ಆಪ್ಷನ್ ಸಿ ಪಾಟಲಿಪುತ್ರ, ಆಪ್ಷನ್ ಡಿ ರಾಜಗೃಹ ಅಂತ ಇದೆ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಅಂತ ಈಗಾಗಲೇ ನೀವು ಥಿಂಕ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಯಾಕಂದ್ರೆ ಈ ರಾಜಗೃಹ ಇದೆಯಲ್ಲ, ಅರಿಯಂಕಾ ಮನೆತನದ ಮೊದಲ ರಾಜಧಾನಿ, ಅರಿಯಂಕಾ ಮನೆತನದ ಆರಂಭಿಕ ರಾಜಧಾನಿ. ಪಾಟಲಿಪುತ್ರ ಇದೆಯಲ್ಲ, ಇದು ಗುಪ್ತರ ರಾಜಧಾನಿ. ಮಾನ್ಯಕೇಟ ರಾಷ್ಟ್ರಕೂಟರ ರಾಜಧಾನಿ. ಹಾಗಾದ್ರೆ ಈಗ ನೀವ್ ಹೇಳಿ, ಶಾತವಾಹನ ರಾಜಧಾನಿ ಯಾವುದು? ಉಳಿದಂತ ಪ್ರತಿಷ್ಠಾನ ಅಥವಾ ಪೈಠಾಣ ಎಂಬುದು. ಉಳಿದಂತದ್ದು ಯಾವುದು? ಪ್ರತಿಷ್ಠಾನ ಅಥವಾ ಪೈಠಾಣ ಎಂಬಂತದ್ದು. ಸೊ ಹಾಗಾಗಿ ಸ್ನೇಹಿತರೆ, ಶಾತವಾಹನರ ರಾಜಧಾನಿ ಅಂದ್ರೆ ಪ್ರತಿಷ್ಠಾನ. ಕೊಟ್ಟಿರ್ತಕ್ಕಂಥ ಆಪ್ಷನ್ ಎ ಬಿ ನಲ್ಲಿ ಮಾನ್ಯಕೇಟ ರಾಷ್ಟ್ರಕೂಟ ರಾಜಧಾನಿ, ಪಾಟಲಿಪುತ್ರ ಗುಪ್ತರ ರಾಜಧಾನಿ, ರಾಜಗೃಹ ಅರಿಯಂಕಾ ಮನೆತನದ ರಾಜಧಾನಿ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್. UPSC ಕೇಳಿದರೆ ಈ ಪ್ರಶ್ನೆ ಇದು ಸ್ವಲ್ಪ ಟಫ್ ಅಂತ ನಾನು ಭಾವಿಸ್ತೀನಿ. ಉತ್ತರ ಈಸಿಯಾಗಿ ಸಿಕ್ಕಿದ್ರು ಇದನ್ನ ನೀವು ಇದರ ಎಕ್ಸ್ಪ್ಲನೇಷನ್ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಪ್ರಶ್ನೆ ಏನ್ ಕೇಳ್ತಾ ಇದ್ದೇನೆ: ಮಹಾಸಾಂಘಿಕರ ಅಡಿಯಲ್ಲಿ ಬೌದ್ಧ ಕೇಂದ್ರವಾಗಿ ಪ್ರವರ್ಧಮಾನಕ್ಕೆ ಬಂದ ಧಾನ್ಯ ಕಟಕವು ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ? ಮಹಾಸಾಂಘಿಕರು ಅಂದ್ರೆ ಬೌದ್ಧರ ಒಂದು ಪಂಗಡ, ಅದು ಬೌದ್ಧ ಕೇಂದ್ರವಾಗಿ ಬೌದ್ಧರ ಒಂದು ನೆಲೆಯಾಗಿ ಧಾನ್ಯ ಕಟಕ ಅಂತ ಒಂದು ಪ್ಲೇಸ್ ಅಸ್ತಿತ್ವಕ್ಕೆ ಬರುತ್ತೆ. ಈ ಧಾನ್ಯ ಕಟಕ ಇದೆಯಲ್ಲ, ಇದು ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಥಳ.
ಹಾಗಾಗಿ ಶಾತವಾಹನರ ಮೂಲವೇ ಆಂಧ್ರದಲ್ಲಿರೋದ್ರಿಂದ ಸರಿಯಾದಂತ ಉತ್ತರ ಆಂಧ್ರ ಅಂತಾನೆ ಹೇಳ್ಬೋದು. ಆಂಧ್ರ ಪ್ರದೇಶ. ಧಾನ್ಯ ಕಟಕ ಯಾವ ಪ್ರದೇಶದಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ. ಸೊ ಇಲ್ಲಿ ಹಾಗಾಗಿ ಗಾಂಧಾರನು ನಮ್ಗೆ ಉತ್ತರ ಅಲ್ಲ, ಕಳಿಂಗನೂ ಉತ್ತರ ಅಲ್ಲ, ಮಗಧನೂ ಉತ್ತರ ಅಲ್ಲ. ಈ ಬೌದ್ಧ ಕೇಂದ್ರವಾಗಿ ಪ್ರವರ್ಧಮಾನಕ್ಕೆ ಬಂದ ಧಾನ್ಯ ಕಟಕ ಇರತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಸ್ನೇಹಿತರೆ, ಹಾಗಾದ್ರೆ ಈ ಸ್ಥಳವನ್ನ ನಾವು ಧರಣಿ ಕೋಟ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಧಾನ್ಯ ಕಟಕ ಅನ್ನೋ ಬದಲು ಪ್ಲೇಸ್ಗೆ ಏನಾರ ಇನ್ನೊಂದು ಹೆಸರು ಕೊಟ್ರೆ ಧರಣಿ ಕೋಟ ಅಂತ ಕರಿಬಹುದು. ಇಲ್ಲೇನ್ ಗೊತ್ತಾ, ಇದೇನ್ ವಿಶೇಷ ಇತ್ತು ಗೊತ್ತಾ, ಶ್ರೀಮಂತವಾಗಿ ಅಲಂಕರಿಸಲ್ಪಟ್ಟ ಬೌದ್ಧ ಸ್ತೂಪಗಳು ಇಲ್ಲಿದ್ದು. ಶ್ರೀಮಂತವಾಗಿ ಅಲಂಕರಿಸಲ್ಪಟ್ಟ ಬೌದ್ಧ ಸ್ತೂಪಗಳು ಇಲ್ಲಿರ್ತಕ್ಕಂಥದ್ದನ್ನ ನೋಡ್ತೀವಿ. 1797ರಲ್ಲಿ 1797ರಲ್ಲಿ ಕಾಲಿನ್ ಮೆಕೆಂಜಿ ಅವರು ಈ ಒಂದು ಸ್ಥಳವನ್ನ ಪತ್ತೆ ಹಚ್ಚಿದರೆ. ಕಾಲಿನ್ ಮೆಕೆಂಜಿ ನೋಡಿ, ಈ ತರ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ನಾವು ಕಲೆಕ್ಟ್ ಮಾಡಬೇಕು. ಬೌದ್ಧ ಕೇಂದ್ರ ಧಾನ್ಯ ಕಟಕ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಆಂಧ್ರ ಪ್ರದೇಶದಲ್ಲಿದೆ. ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ಇದು ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಂತದ್ದು. ಇದರ ಮತ್ತೊಂದು ಹೆಸರು ಧರಣಿಕೋಟ. ಸೊ ಇದು ಶ್ರೀಮಂತವಾಗಿ ಅಲಂಕರಿಸಲ್ಪಟ್ಟ ಬೌದ್ಧ ಸ್ತೂಪವನ್ನು ಹೊಂದಿರತಕ್ಕಂತ ಸ್ಥಳ. 1797ರಲ್ಲಿ ಕಾಲಿನ್ ಮೆಕೆಂಜಿ ಅವರು ಈ ಸ್ಥಳವನ್ನ ಪತ್ತೆ ಹಚ್ತಾರೆ. ಸ್ನೇಹಿತರೆ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಾವು ಇವತ್ತು ಶಾತವಾಹನರ ಬಗ್ಗೆ ಮಾತಾಡ್ತಾ ಇದೀವಿ. ಪಾರ್ಟ್ 1 ನಲ್ಲಿ ಆಂಧ್ರರು ಎಂಬುದು ಈ ಮುಂದಿನವರಿಗೆ ಕೊಟ್ಟ ಮತ್ತೊಂದು ಹೆಸರು. ಆಂಧ್ರರು ಅಂತ ಯಾರನ್ನ ಕರಿತೀವಿ ಅಂತ ಕೇಳ್ತಾರೆ. ಆಪ್ಷನ್ ಎ ಶಾತವಾಹನರು, ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರದ ಅರಸರು. ಇದು ಉತ್ತರ ಬಹಳ ಈಸಿ ಸ್ನೇಹಿತರೆ. ಯಾಕಂದ್ರೆ ವಿಜಯನಗರದ ಅರಸರು ಕನ್ನಡ ನಾಡನ್ನಾಳಿದಂತ ಅತ್ಯಂತ ಪ್ರಸಿದ್ಧ ಮನೆತನ. ರಾಷ್ಟ್ರಕೂಟರು ಕೂಡ ಕನ್ನಡ ನಾಡಿನ ಅತ್ಯಂತ ಪ್ರಸಿದ್ಧ ಮನೆತನ. ಯಾಕಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ ಕೃತಿ ದೊರೆತಿರ್ತಕ್ಕಂಥದ್ದನ್ನ ನೋಡ್ತೀವಿ. ಅದೇ ರೀತಿಯಾಗಿ ಕಲ್ಯಾಣಿ ಚಾಲುಕ್ಯರು ಕೂಡ ಕನ್ನಡದ ಅತ್ಯಂತ ಪ್ರಸಿದ್ಧ ಮನೆತನಗಳಲ್ಲೊಂದು. ಆದಾಗದೆ ಸರಿಯಾದಂತ ಉತ್ತರ ಶಾತವಾಹನರು. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ಶಾತವಾಹನರು. ಸೊ ಇಲ್ಲಿ ನೀವು ಗಮನಿಸಬೇಕಾದಂತದ್ದು, ಶಾತವಾಹನರನ್ನ ನಾವು ಆಂಧ್ರ ಭೃತ್ಯರು ಅಂತ ಕರಿತೀವಿ. ಶಾತವಾಹನರನ್ನ ನಾವು ಆಂಧ್ರ ಭೃತ್ಯರು ಅಂದ್ರೆ ಇವ್ರನ್ನ ಆಂಧ್ರ ಮೂಲದವರು ಅಂತ ಕರಿತೀವಿ. ಹಾಗಾದ್ರೆ ಇವ್ರನ್ನ ಆಂಧ್ರ ಮೂಲದವರು ಅಂತ ಕರೆದಿರೋದು ಯಾರು? ವಿ ಎ ಸ್ಮಿತ್. ವೆರಿ ಇಂಪಾರ್ಟೆಂಟ್. ವಿ ಎ ಸ್ಮಿತ್ ಮತ್ತು ಆರ್ ಜಿ ಭಂಡಾರ್ಕರ್. ವಿ ಎ ಸ್ಮಿತ್ ಮತ್ತು ಆರ್ ಜಿ ಭಂಡಾರ್ಕರ್ ಜೊತೆಗೆ ಅಶೋಕನ ಶಿಲಾಶಾಸನದಲ್ಲೂ ಕೂಡ ಇವರನ್ನ ಆಂಧ್ರ ಮೂಲದವರು ಎಂದು ಉಲ್ಲೇಖಿಸಲಾಗಿದೆ. ಅಶೋಕನ ಅಂದ್ರೆ ನೋಡಿ, ಆಂಧ್ರರು ಎಂಬುದು ಈ ಮುಂದಿನವರಿಗೆ ಕೊಟ್ಟ ಹೆಸರು ಅಂದ್ರೆ ಶಾತವಾಹನರಿಗೆ. ಇವ್ರನ್ನ ಆಂಧ್ರ ಭೃತ್ಯರು ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇವ್ರನ್ನ ಆಂಧ್ರ ಮೂಲದವರು ಅಂತ ಸಮರ್ಥಿಸ್ತೋರು ಯಾರು ಅಂದ್ರೆ ವಿ ಎಸ್ ಸ್ಮಿತ್ ಮತ್ತು ಆರ್ ಜಿ ಭಂಡಾರ್ಕರ್ ಅಂತಕ್ಕಂಥ ಇತಿಹಾಸಕಾರರು. ಜೊತೆಗೆ ಈ ಕೆಳಗಿನ ಯಾವ ಶಾಸನದಲ್ಲಿ ಇವರನ್ನ ಆಂಧ್ರ ಮೂಲದವರು ಎಂದು ಉಲ್ಲೇಖಿಸಲಾಗಿದೆ ಅಂದ್ರೆ ಅಶೋಕನ ಶಿಲಾಶಾಸನದಲ್ಲಿ ಇವರನ್ನ ಆಂಧ್ರ ಮೂಲದವರು ಅಂತ ಉಲ್ಲೇಖಿಸಲಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸ್ನೇಹಿತರೆ, ಇವತ್ತು ನಾನು 4 ಪ್ರಶ್ನೆಯನ್ನ ಡಿಸ್ಕಸ್ ಮಾಡಿದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದೇ ಪ್ರಶ್ನೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಅಂತ? ಶಾತವಾಹನರು. ಸೊ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ಶಾತವಾಹನರ ರಾಜಧಾನಿ ಯಾವುದು ಅಂತ? ಪ್ರತಿಷ್ಠಾನ ಅಥವಾ ಪೈಠಾಣ. ಮೂರನೇ ಪ್ರಶ್ನೆ, ಮಹಾಸಾಂಘಿಕರ ಅಡಿಯಲ್ಲಿ ಪ್ರಮುಖ ಬೌದ್ಧ ಕೇಂದ್ರವಾಗಿ ಪ್ರವರ್ಧಮಾನಕ್ಕೆ ಬಂದ ಧಾನ್ಯ ಕಟಕ ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ ಅಂದ್ರೆ ಆಂಧ್ರದಲ್ಲಿದೆ. ಆಂಧ್ರರು ಎಂಬುದು ಈ ಮುಂದಿನವರಿಗೆ ಕೊಟ್ಟ ಮತ್ತೊಂದು ಹೆಸರು ಅಂತ ಕೇಳಿದ್ರೆ ಶಾತವಾಹನರಿಗೆ ಕೊಟ್ಟಂತ ಮತ್ತೊಂದು ಹೆಸರು. ಸೊ ಮುಂದೆ ನಾವು ಇನ್ನು ಅತಿ ಹೆಚ್ಚು ಪ್ರಶ್ನೆಗಳೊಂದಿಗೆ ಶಾತವಾಹನರನ್ನ ನಾನು ಅಧ್ಯಾಯವಾರು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋವನ್ನ ಅತಿ ಹೆಚ್ಚು ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.